ಮಂದಿರದ ನಿರ್ಮಾಣಕ್ಕೆ ಸುಮಾರು 470 ಕೋಟಿ ರಾಜಗಾಣಿ ಬಳಸಲಾಗುತ್ತಿದೆ. 18 ಟನ್ಗಳಷ್ಟು ತೂಕದ ಏಕಶಿಲೆಯಿಂದ ತಯಾರಿಸಿದ ಮುಖ್ಯ ಮೂರ್ತಿಯಿಂದ ಇದು ಮತ್ತಷ್ಟು ಗಮನ ಸೆಳೆಯುತ್ತದೆ. ದೇವಾಲಯದ ಒಳಾಂಗಣವು ಸುಂದರವಾದ ಬಳಪದ ಕೆಲಸ, ಚಿತ್ರಕಲೆ ಮತ್ತು ಶಿಲ್ಪಕಲೆಗಳಿಂದ ಅಲಂಕೃತವಾಗಲಿದೆ. ರಾಮಾಯಣದ ಕಥೆಯನ್ನು ಈ ಕಲಾಕೃತಿಗಳಲ್ಲಿ ಚಿತ್ರಿಸಲಾಗುವ ನಿರೀಕ್ಷೆಯಿದೆ. ಪವಿತ್ರ ಅನುಭವ. ಮಂದಿರದ ನಿರ್ಮಾಣದಲ್ಲಿ ಧಾರ್ಮಿಕ ಮಹತ್ವವನ್ನು ಕಾಪಾಡಿಕೊಳ್ಳಲು ವಿಶೇಷ ಕಾಳಜಿ ವಹಿಸಲಾಗಿದೆ. ಗಂಧಕ ಶಿಲೆಯಲ್ಲಿ ಪವಿತ್ರಗೊಳಿಸಿದ ಜಲವನ್ನು ಬಳಸಿ ವೇದಮಂತ್ರಗಳ ಪಠಣದೊಂದಿಗೆ ಕಲ್ಲುಗಳನ್ನು ಇರಿಸಲಾಗುತ್ತದೆ. ಈ ಪುಣ್ಯಕ್ರಿಯೆಗಳು ದೇವಾಲಯದ ಪವಿತ್ರತೆಯನ್ನು ಹೆಚ್ಚಿಸುತ್ತವೆ. ಯಾತ್ರಿಕರ ಅನುಕೂಲ. ಮಂದಿರದ ಸುತ್ತಲೂ 144 ಎಕರೆ ವಿಸ್ತಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. 100ಕ್ಕೂ ಹೆಚ್ಚು ಧ್ಯಾನ ಕೇಂದ್ರಗಳು, ಯಾತ್ರಿಕರಿಗೆ ವಾಸ್ತವ್ಯಕ್ಕೆ 5,000ಕ್ಕೂ ಹೆಚ್ಚು ಕೊಠಡಿಗಳನ್ನು ಹೊಂದಿರುವ ನಿವಾಸಗಳು, ಯೋಗ ಮತ್ತು ಪ್ರವಚನ ಕೇಂದ್ರಗಳು ಸೇರಿದಂತೆ ಅನೇಕ ಸವಲತ್ತುಗಳನ್ನು ಒದಗಿಸಲಾಗುತ್ತದೆ. ಈ ವ್ಯವಸ್ಥೆಗಳು ಯಾತ್ರಿಕರಿಗೆ ಸುಖಕರವಾದ ಮತ್ತು ಸ್ಮರಣೀಯ ಯಾತ್ರೆಯನ್ನು ಖಾತ್ರಿಗೊಳಿಸುತ್ತವೆ. ಸಾಂಸ್ಕೃತಿಕ ಕೇಂದ್ರ. ಮಂದಿರವು ಕೇವಲ ಧಾರ್ಮಿಕ ಸ್ಥಳವಾಗಿರದೆ ಸಾಂಸ್ಕೃತಿಕ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸಲಿದೆ. ರಾಮಾಯಣದ ಇತಿಹಾಸ ಮತ್ತು ಹಿಂದೂ ಸಂಪ್ರದಾಯಗಳನ್ನು ಪ್ರದರ್ಶಿಸುವ ಗ್ರಂಥಾಲಯ, ವಸ್ತುಸಂಗ್ರಹಾಲಯ ಮತ್ತು ಕಲಾ ಪ್ರದರ್ಶನ ಕೇಂದ್ರಗಳು ಇಲ್ಲಿ ಸ್ಥಾಪಿಸಲಾಗುತ್ತವೆ. ಈ ಕೇಂದ್ರಗಳು ಭಾರತದ ಶ್ರೀಮಂತ ಸಂಸ್ಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಮಂದಿರದ ಈ ವೈಶಿಷ್ಟ್ಯಗಳು ಮತ್ತು ಸವಲತ್ತುಗಳು ಅದನ್ನು ವಿಶ್ವದಾದ್ಯಂತ ಹಿಂದೂಗಳಿಗೆ ಭಕ್ತಿಯ ಮತ್ತು ಆಧ್ಯಾತ್ಮಿಕತೆಯ ಕೇಂದ್ರವನ್ನಾಗಿ ಮಾಡಲಿದೆ ಎಂಬುದು ಖಚಿತ. ಇದು ರಾಮನ ಪವಿತ್ರ ಸಂದೇಶವನ್ನು ಹರಡುವುದು ಮಾತ್ರವಲ್ಲದೆ ಭಾರತದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಉಡುಗೊರೆ ನೀಡುವ ಮುಖ್ಯ ವೈಶಿಷ್ಟ್ಯಗಳು. ಪಂಚರಾತ್ನ ಶೈಲಿ. 5 ಗೋಪುರಗಳಿಂದ ಅಲಂಕೃತವಾಗಿರುವ ಪಂಚರಾತ್ನ ಶೈಲಿಯಲ್ಲಿ ಮಂದಿರವನ್ನು ನಿರ್ಮಿಸಲಾಗುತ್ತದೆ. ಇದು ಭವ್ಯತೆ ಮತ್ತು ದೈವಿಕತೆಯನ್ನು ಹೆಚ್ಚಿಸುತ್ತದೆ. ಮುಖ್ಯ ಗೋಪುರವು 160 ಅಡಿ ಎತ್ತರವನ್ನು ಹೊಂದಿರುತ್ತದೆ. ಇದು ದೂರದಿಂದಲೇ ಕಾಣಿಸುತ್ತದೆ. ನೇಪಾಳಿ ಶೈಲಿಯ ಶಿಲ್ಪಕಲೆ. ಗೋಪುರಗಳು ಮತ್ತು ಗೋಡೆಗಳನ್ನು ನೇಪಾಳಿ ಶೈಲಿಯ ಸುಂದರವಾದ ಕೆತ್ತನೆಗಳಿಂದ ಅಲಂಕರಿಸಲಾಗುತ್ತದೆ. ಈ ಕೆತ್ತನೆಗಳು ರಾಮಾಯಣದ ದೃಶ್ಯಗಳನ್ನು, ಹಿಂದೂ ಪುರಾಣಗಳ ಇತರ ಕಥೆಗಳನ್ನು ಮತ್ತು ಧಾರ್ಮಿಕ ಚಿಹ್ನೆಗಳನ್ನು ಚಿತ್ರಿಸುತ್ತವೆ. ಗರ್ಭಗೃಹದ ವಿಶೇಷತೆ. ಗರ್ಭಗೃಹವು 3 ಮಹಡಿಗಳನ್ನು ಹೊಂದಿರುತ್ತದೆ. ಇದು ಅಪರೂಪದ ಮತ್ತು ವಿಶಿಷ್ಟವಾಗಿದೆ. ಕೆಳಗಿನ ಮಹಡಿಯಲ್ಲಿ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರ ಮೂರ್ತಿಗಳು ಇರುತ್ತವೆ. ಮಧ್ಯದ ಮಹಡಿಯಲ್ಲಿ ಸೀತಾ ಮತ್ತು ಹನುಮಂತನ ಮೂರ್ತಿಗಳು ಇರುತ್ತವೆ. ಮೇಲಿನ ಮಹಡಿಯಲ್ಲಿ ಮಹಾವಿಷ್ಣುವಿನ ಮೂರ್ತಿ ಇರುತ್ತದೆ. ರಾಮರಥಯಾತ್ರೆ. ಮಂದಿರದ ಆವರಣದಲ್ಲಿ ರಾಮರಥಯಾತ್ರೆಗೆ ಸಮರ್ಪಿತವಾದ ಸ್ಥಳವನ್ನು ನಿರ್ಮಿಸಲಾಗುತ್ತದೆ. ಈ ಯಾತ್ರೆಯು ಶ್ರೀರಾಮನ ಅಯೋಧ್ಯೆಗೆ ಹಿಂದಿರುಗಿದ ದಿನವನ್ನು ಆಚರಿಸುತ್ತದೆ. ಸವಲತ್ತುಗಳು. ಧ್ಯಾನ ಕೇಂದ್ರಗಳು. ಮಂದಿರದ ಸುತ್ತಲೂ ನೆಮ್ಮದಿ ಮತ್ತು ಶಾಂತಿಯನ್ನು ಉತ್ತೇಜಿಸಲು ವಿವಿಧ ಧ್ಯಾನ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತದೆ. ಈ ಕೇಂದ್ರಗಳು ವಿವಿಧ ಧರ್ಮಪ್ರಕಾರಗಳವರಿಗೆ ಧ್ಯಾನ ಅಭ್ಯಾಸ ಮಾಡಲು ಅವಕಾಶ ನೀಡುತ್ತವೆ. ಯಾತ್ರಿ ನಿವಾಸಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಯಾತ್ರಿಕರಿಗೆ ವಾಸ್ತವ್ಯಕ್ಕಾಗಿ ವಿವಿಧ ಬಜೆಟ್ಗಳಿಗೆ ಸೂಕ್ತವಾದ ನಿವಾಸಗಳನ್ನು ಒದಗಿಸಲಾಗುತ್ತದೆ. ಈ ನಿವಾಸಗಳು ಆಧುನಿಕ ಸೌಕರ್ಯಗಳನ್ನು ಹೊಂದಿರುತ್ತವೆ ಮತ್ತು ಯಾತ್ರಿಕರಿಗೆ ಸುಖಕರವಾದ ವಾಸ್ತವ್ಯವನ್ನು ಒದಗಿಸುತ್ತವೆ. ಗ್ರಂಥಾಲಯ ಮತ್ತು ವಸ್ತುಸಂಗ್ರಹಾಲಯ. ರಾಮಾಯಣ, ಹಿಂದೂ ಧರ್ಮದ ಇತಿಹಾಸ, ಭಾರತೀಯ ವಾಸ್ತುಶಿಲ್ಪ ಮತ್ತು ಕಲೆಗಳ ಬಗ್ಗೆ ಮಾಹಿತಿಯನ್ನು ನೀಡುವ ಗ್ರಂಥಾಲಯವನ್ನು ನಿರ್ಮಿಸಲಾಗುತ್ತದೆ. ವಸ್ತುಸಂಗ್ರಹಾಲಯದಲ್ಲಿ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವ ಹೊಂದಿರುವ ವಸ್ತು ವೈಶಿಷ್ಟ್ಯಗಳು. ಸ್ಥಾಪತ್ಯದ ಅದ್ಭುತ. ರಾಜಸ್ಥಾನದ ಗುಲಾಬಿ ಮರಳುಗಲ್ಲಿನ ಪದರಗಳಿಂದ ಮಂದಿರದ ಗೋಡೆಗಳು ನಿರ್ಮಾಣವಾಗಲಿವೆ. ನೇಪಾಳ ಶೈಲಿಯ ಕೆತ್ತನೆಗಳು ಮತ್ತು ಚಾಲುಕ್ಯ ಶೈಲಿಯ ಗೋಪುರಗಳು ಮಂದಿರಕ್ಕೆ ವಿಶಿಷ್ಟವಾದ ನೋಟವನ್ನು ನೀಡುತ್ತವೆ. ರಾಮಾಯಣದ ದೃಶ್ಯಗಳನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಕೆತ್ತಲಾಗಿದ್ದು ಮಂದಿರಕ್ಕೆ ಐತಿಹಾಸಿಕ ಮಹತ್ವವನ್ನು ಹೆಚ್ಚಿಸುತ್ತದೆ. ಪಂಚರತ್ನ ಮಂದಿರ. ಮುಖ್ಯ ದೇವಾಲಯವನ್ನು ಪಂಚರತ್ನ ಶೈಲಿಯಲ್ಲಿ ನಿರ್ಮಿಸಲಾಗುತ್ತದೆ. ಇದರರ್ಥ 5 ಗೋಪುರಗಳು ಮುಖ್ಯ ದೇವಸ್ಥಾನವನ್ನು ಸುತ್ತುವರೆದಿರುತ್ತವೆ. ಈ ಗೋಪುರಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳನ್ನು ಮತ್ತು ಕೇಂದ್ರವನ್ನು ಪ್ರತಿನಿಧಿಸುತ್ತವೆ. ಪ್ರತಿಯೊಂದು ಗೋಪುರವು 40 ಮೀಟರ್ ಎತ್ತರವಿದ್ದು ದುಂಡಾಕಾರದ ಶಿಖರಗಳನ್ನು ಹೊಂದಿರುತ್ತದೆ. ರಾಮಚಂದ್ರ ಮೂರ್ತಿಗಳು. ಮುಖ್ಯ ಗರ್ಭಗುಡಿಯಲ್ಲಿ 9 ಅಡಿ ಎತ್ತರದ ರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ ಮತ್ತು ಹನುಮಂತನ ಮೂರ್ತಿಗಳು ಇರುತ್ತವೆ. ಈ ಮೂರ್ತಿಗಳು ಕಪ್ಪು ಶಂಕರ ಬಿಜಯ ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ದೈವಿಕ ಅನುಭವವನ್ನು ನೀಡುತ್ತವೆ. ಭಾರತೀಯ ಶಿಲ್ಪಕಲೆ. ಮಂದಿರದ ಗೋಡೆಗಳ ಮೇಲೆ ಭಾರತೀಯ ಪುರಾಣದ ವಿವಿಧ ದೃಶ್ಯಗಳನ್ನು ಸುಂದರವಾಗಿ ಕೆತ್ತಲಾಗಿದೆ.
ರಾಮಾಯಣ, ಮಹಾಭಾರತ, ಪುರಾಣಗಳಿಂದ ಕಥೆಗಳನ್ನು ಜೀವಂತಗೊಳಿಸಲು ಶಿಲ್ಪಿಗಳು ಶ್ರಮಿಸುತ್ತಿದ್ದಾರೆ. ಈ ಕೆತ್ತನೆಗಳು ಮಂದಿರಕ್ಕೆ ಸಾಂಸ್ಕೃತಿಕ ಮಹತ್ವವನ್ನು ಹೆಚ್ಚಿಸುತ್ತವೆ. ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ. ಮಂದಿರದೊಳಗೆ ಆಧುನಿಕ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಗಳನ್ನು ಅಳವಡಿಸಲಾಗುತ್ತದೆ. ಇದು ಆಧ್ಯಾತ್ಮಿಕ ಅನುಭವವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಧರ್ಮಗ್ರಂಥಗಳ ಪಠಣ, ಮಂತ್ರಗಳು ಮತ್ತು ಭಜನೆಗಳನ್ನು ಸ್ಪಷ್ಟವಾಗಿ ಕೇಳಲು ಧ್ವನಿ ವ್ಯವಸ್ಥೆ ಸಹಾಯ ಮಾಡುತ್ತದೆ. ಬೆಳಕಿನ ವ್ಯವಸ್ಥೆಯು ದೇವಾಲಯದ ಒಳಾಂಗಣವನ್ನು ಪ್ರಕಾಶಮಾನವಾಗಿ ಮತ್ತು ಆಕರ್ಷಕವಾಗಿ ಮಾಡುತ್ತದೆ. ಸವಲತ್ತುಗಳು. ಯಾತ್ರಿ ನಿವಾಸಗಳು. ಯಾತ್ರಿಕರಿಗೆ ವಾಸ್ತವ್ಯಕ್ಕಾಗಿ ವಿವಿಧ ರೀತಿಯ ನಿವಾಸಗಳನ್ನು ನಿರ್ಮಿಸಲಾಗುತ್ತದೆ.